ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇದು ನನ್ನ ಬರ್ಡೇ. ಸೊ ಪ್ರೀ ಬರ್ಡೇ ಅಂತಾನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಕ್ಕಳು ಇದ್ರೆ ಹಂಗೆ. ಸೊ ಬರ್ಡೇ ಫಸ್ಟ್ ಇಯರಲ್ಲಿ ಫಸ್ಟ್ ಬರ್ಡೇ ನಿಮ್ಮದೇ ಆಗಿದ್ರೆ ನಿಮ್ಮನ್ನು ಕೇಳೋದು ಇಲ್ಲ, ಅವರೇ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಟ್ರೀಟ್ and I had to buy her treat because she is the one who will be very happy. ಯಾವಾಗಲೂ ಅವಳೇ ನನಗೆ ಬೇಗ ಬೇಗ ಇದು ಮಾಡೋಣ ಅದು ಮಾಡೋಣ ಅಂತ ಇಲ್ಲ, ಯಾಕಂದರೆ ಈಗ ಮಗ ದೊಡ್ಡವನಾಗಿದ್ದಾನೆ. ಸೊ ಶಿ ಈಸ್ ಲೈಕ್ ಆಲ್ವೇಸ್ ವಿತ್ ಮೀ. ಆ್ಯಂಡ್ ಈ ಬರ್ಡೇ ಇನ್ನ ಒಂದಿನ 2 ದಿನ ಇದ್ದಂಗೆನೆ ಪ್ರೀ ಬರ್ಡೇ ಅಂತ ಹೇಳಿಬಿಟ್ಟು ಟ್ರೀಟ್ ಇಸ್ಕೊಳ್ಳು. ಸೊ ಎಸ್, ವಿ ರಿಯಲಿ ಎಂಜಾಯ್ಡ್. ಸೊ ಕೇಕ್ ಎಲ್ಲ ತಿಂದ್ವಿ, ಚಾಕೋಲಾವ ಕೇಕ್ ತಿಂದಿದ್ವಿ. ಆ್ಯಂಡ್ ಬರ್ಡೇ ವೈಬ್ ಸ್ಟಾರ್ಟ್ ಆಗ್ತದೆ ಈಗ. ಸೊ ಬರ್ಡೇ ಇಯರಲ್ಲಿ ನಿಮ್ಮದೇ ಫಸ್ಟ್ ಆದರೆ ಯಾವಾಗ್ಲೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಫಸ್ಟ್ ಬರ್ಡೇ ನಂದೇ ಆಗಿರೋದ್ರಿಂದ ಯಾವಾಗ್ಲೂ ನನ್ನ ಬರ್ಡೇಯಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಥರ ಏನು ಎತ್ತ ಅಂತ, ಯಾಕಂದರೆ ಇಯರ್ ಅರ್ಧ ಆದಮೇಲೆ ಎಲ್ಲರ ಬರ್ಡೇನೂ ಇರೋದು. ಸೊ ಡೆಸ್ಪರೇಟ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಬರ್ಡೇಸ್ಗೆ. ಸೊ ಅದರಲ್ಲಿ ನಂದೇ ಫಸ್ಟ್ ಬರ್ಡೇ ಬರೋದು. ಸೊ ಆಮೇಲೆ ನಾನು ಎಲ್ಲರದು ಪ್ಲಾನ್ ಮಾಡ್ತೀನಿ. ಸೊ ನನ್ನ ಬರ್ಡೇ ಮೊದಲಿಂದ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಏನು ಒಂದು ಹಾಫ್ ಇಯರ್ ನಾವೇನು ಮಾಡಿರಲ್ಲ ಅದೆಲ್ಲ ಈ ಬರ್ಡೇಲಿ ಮಾಡೋದು. ಸೊ ದಿಸ್ ಇಸ್ ಮೈ ಪ್ರೀ ಬರ್ಡೇ pictures and celebration. So on the birthday date, so cake ಮಾಡಿಸಿದೆ ನಾನು, ಆಕ್ಚುಲಿ ಚಾಕ್ಲೇಟ್ ಟ್ರಫಲ್ ಕೇಕ್. ಸೊ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ತುಂಬಾ ಚೆನ್ನಾಗಿ ಕೇಕ್ ಮಾಡ್ತಾರೆ. ಸೊ ಅವರಿಗೆ ಆರ್ಡರ್ ಕೊಟ್ಟು ತುಂಬಾ ಜನ ಬೇಕರ್ಸ್ ಇದ್ದಾರೆ, ಬಟ್ ಶಿ ವಾಸ್ ನ್ಯೂ ಆಕ್ಚುಲಿ. ಸೊ ಶಿ ವಾಸ್ ವೆರಿ ಪೊಲೈಟ್ ಆ್ಯಂಡ್ ನಾನು ಸಿಂಪಲ್ ಕೇಕ್ಸ್ ಮಾಡೋದು ತುಂಬಾ ಇಂಟ್ರಿಕೇಟ್ ಡಿಸೈನ್ಸ್ ಎಲ್ಲ ಬರಲ್ಲ ಅಂತ ಅಂದ್ಲು. ಆ್ಯಂಡ್ ಐ ಲೈಕ್ಡ್ ದ್ಯಾಟ್ ಬಿಕಾಸ್ ಶಿ ವಾಸ್ ಲೈಕ್ ಟ್ರೂ ಟು ಮೀ. ಆ್ಯಂಡ್ ಆಯಿತು, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ನಾನು ನಮ್ಮ ಶೆಫ್ ಗ್ರೂಪಲ್ಲಿ ಏನು ಪೋಸ್ಟ್ ಹಾಕಿದ್ರು ಅದನ್ನು ನೋಡ್ಬಿಟ್ಟು ಆರ್ಡರ್ ಕೊಟ್ಟೆ. ಆ್ಯಂಡ್ ಶಿ ಡಿಡ್ ರಿಯಲಿ ವೆಲ್. ಆ್ಯಂಡ್ ಎಸ್, ಮಿಡ್ ನೈಟ್ ತನಕ ವೆಯ್ಟ್ ಮಾಡಿ ಬರ್ಡೇ ಡೆಕೋರೇಷನ್ ಎಲ್ಲ ನನ್ನ ಮಗ ಸೂಪರ್ ಆಗಿ ಮಾಡಿದ. ಆ್ಯಂಡ್ ಯು ಕ್ಯಾನ್ ಸಿ ಹೌ ಇಟ್ ಈಸ್. ಸೊ ಅವನು ಕ್ಯೂಟ್ ಆಗಿರೋ ಒಂದು ಬರ್ಡೇ ಕಾರ್ಡ್ ಕೊಟ್ಟ. ಆ್ಯಂಡ್ ಇಟ್ ರಿಯಲಿ ಟಚ್ಡ್ ಮೈ ಹಾರ್ಟ್. ಯಾಕೆಂದರೆ ಮಕ್ಕಳು ಏನಾದರೂ ಬರೆಸ್ಕೊಟ್ರೆ ಅದನ್ನು ಓದೋಕ್ಕೆ ಅದರಲ್ಲಿ ಒಂದೊಂದು ವರ್ಡನ್ನು ಇಟ್ ವಿಲ್ ಟಚ್ ಯುವರ್ ಹಾರ್ಟ್. ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ನಾವು ಅಟ್ಲೀಸ್ಟ್ ವಿ ಆರ್ ಸ್ಟ್ಯಾಂಡಿಂಗ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಟ್ ಫೀಲ್ಸ್ ರಿಯಲಿ ಸ್ಪೆಷಲ್. ಎಂಥ ಚಿಕ್ಕದೊಂದು ಇದ್ಕೊಟ್ರು ಇಟ್ ಫೀಲ್ಸ್ ನೈಸ್. ಸೊ ಡೆಕೋ ಅಂತೂ ಸೂಪರ್ ಆಗಿತ್ತು. ಮಧ್ಯರಾತ್ರಿ ತನಕ ವೆಯ್ಟ್ ಮಾಡಿ ಅಷ್ಟೊತ್ತಿಗೆ ನನ್ನ ಮಗಳು ಮಲಗಿಬಿಟ್ಟಿದ್ಲು. ಸೊ ಶಿ ಡಿಂಟ್ ಗಾಟ್ ಅಪ್. ಸೊ ನಾವಂತೂ ಬರ್ಡೇ ಸೆಲೆಬ್ರೇಟ್ ಮಾಡಿ ಕೇಕ್ ತಿನ್ಬೇಕು ಮೇಯ್ನು ಅಂತ ಹೇಳಿ ಬರ್ಡೇ ಕೇಕ್ನ ಕಟ್ ಮಾಡೋ ತನಕನೂ ಎಲ್ಲರೂ ಎದ್ದಿದ್ದು. ಆ್ಯಂಡ್ ಫೈನಲಿ ಇಟ್ಸ್ ಮೈ ಬರ್ಡೇ. ಆ್ಯಂಡ್ ಎಸ್, ಏನು ಐ ಆಮ್ ಸ್ಟೆಪ್ಪಿಂಗ್ ಟು 43 ಇಂದ 44. ಸೊ ಇಟ್ಸ್ ಲೈಕ್ ಎ ಮೈಲ್ ಸ್ಟೋನ್. ಈಗಿನ ಕಾಲದಲ್ಲಿ ಇಷ್ಟಿಷ್ಟು ಬದುಕಿದ್ರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಸೊ ಸೂಪರ್ ಆಗಿ ಕೇಕ್ ಕಟ್ ಮಾಡಿಬಿಟ್ಟು ಫಸ್ಟ್ ನಮ್ಮ ಮನೆಯವ್ರಿಗೆ ತಿನ್ನಿಸಿ, ಯಾಕಂದ್ರೆ ಅವರು ಸ್ವೀಟ್ಸ್ ತಿನ್ನಲ್ಲ. ಸೊ ಕೇಕ್ ಒಂಚೂರು ತಿಂದರು. ಆ್ಯಂಡ್ ನೆಕ್ಸ್ಟ್ ನಾನು ನನ್ನ ಮಗನಿಗೆ ತುಂಬ ಇಷ್ಟ ಚಾಕ್ಲೇಟ್ ಕೇಕ್. ಐ ಮೀನ್ ಐ ಈಟ್ ಎವ್ರಿಥಿಂಗ್, ಬಟ್ ಅವನಿಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಅವನಿಗೊಂದು ಬೈಟ್ ಕೊಟ್ಟು ಅವನು ನನಗೆ ಮತ್ತೆ ಒಂದು ಬೈಟ್ ಕೊಟ್ಟು ಫೈನಲಿ ಇಟ್ ವಾಸ್ ರಿಯಲಿ ಒಂದು ಹ್ಯಾಪಿ ಮೂಮೆಂಟ್. ದೋ ನನ್ನ ಮಗಳಿಗೆ ಎದಳಿಸಿದ್ರೆ ಅವಳು ಎದಳೇ ಇಲ್ಲ. ಶಿ ವಾಸ್ ರಿಯಲಿ ಸ್ಲೀಪಿ. ಯಾಕಂದರೆ ಮಿಡ್ ವೀಕಲ್ಲಿ ಬಂದಿದೆ. ಸೊ ಅವಳು ಸ್ಕೂಲಿಗೆ ಹೋಗಿ ಬಂದು ಮತ್ತೆ ಸ್ಕೂಲಿಗೆ ಸುಸ್ತಾಗಿ ಸ್ಕೂಲಿಂದ ಬಂದಿದ್ಲು. ಸೊ ಫೈನಲಿ ನಾನು ಕ್ಯೂಟ್ ಮಕ್ಕಳಿಗೆ, ಫರ್ರಿ ಬೇಬೀಸ್ಗೆ ಅವನು ಸ್ವಲ್ಪ ತಿಂದ. ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅನ್ಸುತ್ತೆ ಅವನಿಗೆ. ನಮ್ಮ ಓರಿಯೋ ಬೇಬಿ ಅವರು ಬರೀ ಅದನ್ನ ಮೂಸ್ ನೋಡ್ಬಿಟ್ಟು ಒಂಚೂರು ಬಾಯ ಹಾಕಿದ್ರು. ಅವಳಂತೂ ಪಕ್ಕ ಸೌತ್ ಇಂಡಿಯನ್ ಕ್ಯಾಟ್ ಅವಳು.
ಅವಳು ಬರೀ ದೋಸೆ ಇಡ್ಲಿ ಚಪಾತಿ ಇಂಥದ್ದೇ ತಿಂತಾಳೆ. ಸೊ ಈ ನನ್ನ ಮಗ ಮಾತ್ರ ಚಾಕ್ಲೇಟ್ಸು ಇದು ಎಲ್ಲ ತಿನ್ನೋದು ನೋಡಿ, ಬರೀ ಬಾಯಿ ಆಗ್ತಾಳೆ ಅಷ್ಟೇ, ತಿಂದಿಲ್ಲ. ಸೊ ನಾಳೆ ಬೆಳಗ್ಗೆ ಎದ್ಬಿಟ್ಟು ನನ್ನ ಮಗಳು ಏನು ಅವಳು ಕ್ರಿಯೇಟಿವ್ ಆಗಿ ಒಂದು ಗಿಫ್ಟ್ ರೆಡಿ ಮಾಡಿದ್ಲು, ನನ್ನ ಬರ್ಡೇ ಮಿಡ್ ನೈಟ್ ಕೇಕ್ ಕಟಿಂಗಿಗೆ ಕೊಡಬೇಕು ಅಂತ, ಅದನ್ನ ಈಗ ಕೊಡ್ತಾ ಇದ್ದಾಳೆ. ಸಾರಿ ಮಮ್ಮಿ, ನಾನು ನಿನ್ನೆ ಸ್ಕೂಲಿಂದ ಬಂದು ಸ್ವಲ್ಪ ಸುಸ್ತಾಗಿತ್ತು, ಎದ್ದೊಳಕ್ಕಾಗಿಲ್ಲ, ಅದಕ್ಕೆ ನಿಂಗೆ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ ಹೇಳಿ ಈಗ ತಂದು ಕೊಡ್ಲು. ಅವಳು ನಮ್ಮನೇಲಿ ಒಂದು ಚಿಕ್ಕದನ್ನ ತುಂಬ ಕ್ರಿಯೇಟಿವ್ ಆಗಿ ಮಾಡೋದು ಅವಳೆ. ಸೊ ಐ ವಾಸ್ ಸೋ ಥ್ಯಾಂಕ್ ಯು ಸೋ ಮಚ್. ಓ ವಾವ್, ಓ ವಾವ್, ನೈಸ್ ನೈಸ್ ಬಾಕ್ಸ್. Oh, super. How you did this? ಸೊ ನೋಡಿ, ಒಂದು ಚಿಕ್ಕ ಸಿಂಪಲ್ ಕಾಟನ್ ಬಾಕ್ಸ್ನ ಎಷ್ಟು ಸಕ್ಕದಾಗಿ ಅದ್ರ ಮೇಲೆಲ್ಲ ಪೇಂಟಿಂಗ್ ಮಾಡಿ ಫಿಂಗರಿಂದ ಅದಕ್ಕೆ ಡಾಟ್ಸ್ ಎಲ್ಲ ಇಟ್ಟು ಮಾಡಿದಾರೆ. ರಿಟರ್ನ್ ಹ್ಯಾಪಿ ಅಂಡ್ ಬರ್ತ್ಡೇ. ನೈಸ್ ನೈಸ್ ನೈಸ್. This is how it will be when you have artistic. It looks toto. ನಾನು ಮಾಡ್ತಾ ನನಗೆ can record me also a bit. Scissor is really bad. I don't know where your golden one is. Oh wow. Oh wow. Super. Nice. ತೆಗಿ ಅದನ್ನು. ಇದನ್ನ ತೆಗಿಬೋದಾ? ತೆಗಿ. How many chocolates? Stay through. Stab. Shall I? ತೆಗಿ. Oh wow! My favorite. Yay! I got so many chocolates. So many chocolates. I am ಗರೀಬ್. ಓಕೆ. Thank you. ನೋಡಿ, ಹೆಣ್ಮಕ್ಳು ಒಬ್ಬರೇ ಈ ಥರ ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ಮಾಡೋಕ್ಕೆ ಸಾಧ್ಯ. ಸಿಂಪಲ್ ಆಗಿರೋದನ್ನ ತುಂಬ ಚೆನ್ನಾಗಿ ಮಾಡಿದಾಳೆ. Super. So many chocolates for me. I can eat alone. Though I will share it. My jellies are so cute. Finally. Yummy. ಸೊ ನೆವರ್ ಮೈಂಡ್, ರಾತ್ರಿ ಎದ್ದಿಲ್ಲ ಅಂದ್ರೂ ಈಗ ಸೂಪರ್ ಆಗಿ ಗಿಫ್ಟ್ ಕೊಟ್ಟು ಅದನ್ನು ಸೂಪರ್ ಆಗಿ ಪೇಂಟ್ ಮಾಡಿ ಅದಕ್ಕೆ ಕ್ರಿಯೇಟಿವ್ ಮಾಡಿದ್ದು ಇಷ್ಟ ಆಯಿತು. ಸೊ ಅವಳು ಪಾರ್ಟಿ ಮಿಸ್ ಮಾಡಿಲ್ಲ ಅಂತ ನೆಕ್ಸ್ಟ್ ಡೇ ನನಗೆ ಕರ್ಕೊಂಡು ಹೋಗಿ ಅಗೇನ್ ಶಿ ಟುಕ್ ದ ಪಾರ್ಟಿ. ನಂಗೆ ಗೊತ್ತಿಲ್ಲ, ನಾನು ಕೇಕ್ ಕಟಿಂಗಲ್ಲಿ ಇರಲಿಲ್ಲ ಅಂತ. ಸೊ ಇಟ್ಸ್ ಲೈಕ್ ಇಟ್ಸ್ ಎ ವ್ರಾಪ್ ಅಪ್ ಪಾರ್ಟಿ. ಸೊ ಪ್ರೀ ಪಾರ್ಟಿ ಮತ್ತು ಪೋಸ್ಟ್ ಪಾರ್ಟಿ ಥರ ಮತ್ತೆ ಎಲ್ಲ ಅವಳಿಗೆ ಕೊಡಿಸಿದ್ದಾಯಿತು. ನೆವರ್ ಮೈಂಡ್, ಯಾಕಂದರೆ ನಾನು ಫುಡ್ಡಿನೇ, ನನಗೆ ಈ ಥರ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು. ಐ ವಿಲ್ ಬಿ ಸೋ ಹ್ಯಾಪಿ ಟು ಗೋ ಆ್ಯಂಡ್ ಹ್ಯಾವ್ ಸಮಥಿಂಗ್ ವಿತ್ ಹರ್. ಸೊ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಸೂಪರು, ಅದರಲ್ಲೂ ಬರ್ಡೇ ಅಂತ ಸ್ಪೆಷಲ್ ಒಕೇಶನ್ಸಲ್ಲಿ. ಸೊ ಇದಾದಮೇಲೆ ನಾವು ಆ್ಯಕ್ಚುಲಿ ನಾನು ನನ್ನ ಮಗಳು ಅವತ್ತು ದಿವಸಾನಕ್ಕೆ ಹೋದ್ವಿ. ದೆನ್ ವಿ went to family dinner. So it was until next year. Thanks for watching.